ಗುಡಿಲಿ ಪೂಜೆ ಆಚಾರ ವಿಚಾರದ ಪ್ರಕಾರ ನಡೀತಾ ಇದೆ, ಬೇಸಾಯ ಮಳೆ ಬೆಳೆ ಪ್ರಕಾರ ಆಗ್ತಾ ಇದೆ, ಎಲ್ಲ ಅದ್ರ ಪ್ರಕಾರ ನಡೀತಾ ಇದ್ದಾಗ ನಿಮ್ದೇನೋ ಕಾನೂನು ಪ್ರಕಾರ. ಇದನ್ನ ನಾನು ನಮ್ಮ ಗೆಳೆಯರು ಬರೆದಾಗ ಜಡೇಶ್ ಅವರು ಏನು ರಿಪ್ಲೈ ಮಾಡಲಿಲ್ಲ. ಯಾಕಂದರೆ ನಾವು ಸರ್ವೈವರ್ದು ಬರೆದ್ಬಿಟ್ಟಿದ್ವಿ. ಈ ರೂಲರ್ದು ಬರೀಬೇಕಾಗಿದ್ರೆ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು. ಏನು ಹೇಳೋದು, ಒಬ್ಬ ವ್ಯಕ್ತಿ ನೋಡಿದ್ರೆ ನನ್ನ ಹತ್ರ ಹೇಳೋದು 2 ಟೊಮಾಟೊ ಅನ್ಕೊಂಡು ಬಂದವರು, ಇವ್ರು ನೋಡಿದ್ರೆ ನಂದು ಒಂದೇ ಮೊಟ್ಟೆ ಅನ್ಕೊಂಡು ಬಂದವರು. ಇಬ್ರು ಒಬ್ರದ್ದು ಆ್ಯಕ್ಷನ್ ಇನ್ನೊಬ್ಬರು ಫನ್ನಲ್ಲಿ ಬಂದು ಇಲ್ಲಿ ನೋಡಿದ್ರೆ ಒಂದು ಕತೆ ಬರೆದು ಫಸ್ಟು ಅದನ್ನು ಕತೆ ಅಂತ ನಾವು ಕೇಳಿದ್ವಿ. ಬಟ್ ಆಮೇಲೆ ಗೊತ್ತಾಯಿತು ಇಲ್ಲ, ಇದು ತುಂಬ ದೊಡ್ಡ ಮಟ್ಟದ ಕತೆಗೂ ಮೀರಿದ್ದೇನೋ ಇದೆ ಅಂತ. ಸೊ ಇವರಿಬ್ಬರನ್ನು ಗಮನಿಸಿದಾಗ ಒಂದೇ ದಿಕ್ಕಲ್ಲಿ ಹೋಗ್ತಾ ಇದ್ದವರು. ಎಲ್ಲದಕ್ಕಿಂತ ಖುಷಿ ವಿಚಾರ ಏನು ಅಂದರೆ, ಥಿಯೇಟ್ರ್ಗಳಿಗೆ ಜನ ಬರ್ತಾ ಇದ್ದಾರೆ ಅಂದರೆ ಅದು ಒಂದು ಸತಿ ಶೆಟ್ರನ್ ಕಡೆ ನೋಡ್ತೀವಿ, ಒಂದು ಸತಿ ವಿಜಯ್ ಕಡೆ ನೋಡ್ತೀವಿ. ಯಾಕಂದರೆ ಸಲಗ ಭೀಮಾ ಅನ್ನೋ ಸಿನಿಮಾಗಳಲ್ಲಿ ನಿರ್ದೇಶಕನಾಗಿ ದುಡಿಸ್ಕೊಂಡು ಅಷ್ಟು ಜನನ ಥಿಯೇಟ್ರಿಗೆ ಕರೆಸೋದು ತಮಾಷೆ ಮಾತಲ್ಲ. ಸೊ ಆ ಕಷ್ಟ ಇವತ್ತು ಸಿಟಿ ಲೈಟ್ಸ್ ನಾವು ಶೂಟಿಂಗ್ ನೋಡೋ ಗೊತ್ತಾಗುತ್ತೆ. ನಾನು ಆರ್ಟಿಸ್ಟ್ಗಳನ್ನ ಕರ್ಕೊಬಂದು ಅವ್ರಿಗೆ ಡೈಲಾಗ್ ಕೊಟ್ಟು, ಸಾಕಮ್ಮ ನೀನು ಅಷ್ಟೇ ಮಾಡಮ್ಮ ಸಾಕು ನಾನು ತಗೋತೀನಿ ಅಂದ್ಬಿಟ್ಟು ಕ್ಯಾಮ್ರಾಮೆನ್ಗಳನ್ನ ಆ ಮೋರಿಗಳ ಅಂಚುಗಳಲ್ಲೆಲ್ಲ ಕ್ಯಾಮ್ರಾ ಎತ್ಕೊಂಡು ಓಡಾಡೋವಾಗ ನಮ್ಗೆ ಭಯ ಆಗುತ್ತೆ. ಕೋಟ್ಯಾಂತರ ರೂಪಾಯಿ ಕ್ಯಾಮ್ರಾ ಗುರು ಅಂತ ಅವರಂತೂ ಆ ಕ್ಯಾಮ್ರಾ ಕಾಯೋರು ಹಿಂಗೆ ಕಾಯ್ತಿರ್ತಾರೆ. ಸೊ ಇದು ಇಲ್ಲಿ ಹೆಂಗ್ ಸರ್ ಲೈಟ್ ಮಾಡೋದು ಅಂತ ಶಿವ ಒಂದ್ಸತಿ ನೀನು ಮುಚ್ಕೊಂಡು ಮಾಡೋ ಮಾಡ್ತಾನೆ. ಸೊ ಯಾವಾಗಲೂ ನನಗೆ ಒಂದು ಸ್ಪೇಸ್ ಬೇಕಮ್ಮ ಅನ್ನೋ ನಿರ್ದೇಶಕರ ಮಧ್ಯೆ ನನಗೇನು ಬೇಡ ನೀನು ತೆಗಿಯಮ್ಮ ಅನ್ನೋ ನಿರ್ದೇಶಕ. ಸೊ ಇವರಿಬ್ಬರನ್ನೂ ಹಂಗೆ ಜಡೇಶ್ ಅವರು ಬರೆದು ಇದು ಮಾಡಿದಾಗ, ಮತ್ತು ರಾಜ್ಬಿ ಶೆಟ್ರದ್ದು ಪೇರಾಗಿ ಭಾವನಾ ಅವರು ಮಾಡ್ತಿದ್ರು. ಸೊ ನನಗೆ ಹೇಳ್ತಾ ಇಲ್ಲ ಪಾತ್ರ ಏನು ಅಂತ. ನಾನು ಜಡೇಶ್ ಅವ್ರಿಗೆ ಕೇಳ್ತಾ ಇದ್ದೀನಿ, ಏನು ಆ್ಯಕ್ಚುಲಿ ಏನು ಪ್ರೇಮಿನ ಹೆಂಡ್ತಿನ ಏನು ಅಂದರೆ, ಹಂಗೆ ಇಕ್ಕೊಳ್ಳಿ ಅಂದರು. ನಾನು ಏನು ಇಕ್ಕೊಳ್ಳಿ, ಅದು ಅವ್ರ ಸ್ಲ್ಯಾಂಗಲ್ಲಿ ಹೇಳ್ತಾವ್ರೆ. ಸರಿ ಅಂದ್ಬಿಟ್ಟು ಅದನ್ನ ಹಂಗೆ ತೂಗಿಸ್ಕೊಂಡು ಬರೆದಿದ್ದು. ಬಟ್ ಪ್ರತಿಯೊಂದು ಮಾತು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ.